ಇಳಿದು ಬಾ ತಾಯಿ. ಬೇಂದ್ರೆ ಕುರಿತು ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ. ನಾವು ಮಹಾ ಸಾಹಿತಿ ಶ್ರೀ CP ಕೃಷ್ಣಕುಮಾರ್ ಅವರ ಬೇಂದ್ರೆಯವರ ಕೆಲವು ಕವನಗಳು ಲೇಖನದ ಒಂದು ಸಾರರೂಪದ ಅಧ್ಯಯನ. ಬಿಸಿಲು ಗುದುರೆ ಕವನದ ಕೊನೆಯ ಹಂತದಲ್ಲಿ ಬಂದಿದ್ದೆ. ಮದುವೆಯಾಗಿ ಸಂಸಾರ ಹೂಡಿದ ಮೇಲೆ ಆದದ್ದೇನು? ಬಡತನದ ಬಲಿಯಾಗ ಕರುಳಿನ ಕೊಲಿಯಾಗ ಬಾಳ್ವೆಯು ಒಲಿಮ್ಯಾಗ ಸುಟ್ಟ ಹಪ್ಪಳದಂಗ ಸೊರಗೀದಿ ಸೊಪ್ಪ್ಯಾಂಗ ಬಂದದ ಮುಪ್ಪು ಬ್ಯಾಗ. ಸುಟ್ಟ ಹಪ್ಪಳ ಸೊರಗಿದ ಸೊಪ್ಪಿನ ಉಪಮಾನಗಳನ್ನು ಗೃಹಿಣಿಗೆ ಕೊಟ್ಟವರು ಸಾರ್ಥಕವಾಗಿದೆ. ಅದನ್ನು ಮತ್ತೆ ಅವಳ ಪಾಲಿಗೆ ನಗೆ ಬಿಸಿಲು ಗುದುರೆಯಾಗಿದೆ ಕವನದ ಶೀರ್ಷಿಕೆ. ಅದನ್ನು ಮತ್ತೆ ಕಾಣಬೇಕೆಂದು ಗಂಡನ ಹಂಬಲ. ಅವಳ ಮೋರೆಯನ್ನು ಅವನು ಮತ್ತೆ ಮತ್ತೆ ನೋಡುತ್ತಾನೆ. ಆದರೆ ಆ ನಗೆ ಮರಳಬಹುದೇ? ಒಂದು ದುರ್ಭರ ವಾಸ್ತವಿಕತೆಯ ಒಂದಿಷ್ಟುರ ಚಿತ್ರ ಇಲ್ಲಿ ಬೇಂದ್ರೆಯವರ ಮನ ಕರಗುವಂತೆ ನೀಡಿದ್ದಾರೆ. ಇದು ಎಷ್ಟೊಂದು ಸಂಸಾರಗಳ ಕರುಣದ ಕಥೆ ಅಲ್ಲವೇ ಅಂತಾರೆ CP ಕೃಷ್ಣಕುಮಾರ್ ಅವರು. ಕೊನೆಯ ಕವನ, ಕೊನೆಯ ಕವನ ಅದು ಬೇಂದ್ರೆಯವರ ಸೋಪಜ್ಞತೆ ಎಂಥದಕ್ಕೆ ಉದಾಹರಣೆಯಾಗಿ ಮೊಲೆ ಎಂಬ ಕವನವನ್ನು ನೋಡಬಹುದು. ಸೋಪಜ್ಞತೆ ಅಂದರೆ ಏನು ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಸೋಪಜ್ಞತೆ ಅಂದರೆ ಅದು ಇರುವ ಹಾಗೆ ಹೇಳೋದು. ಅದು ಇರುವ ಹಾಗೆ ಹೇಳೋದು ತನ್ನ ಅಹಂಕಾರವನ್ನು ಬಿಟ್ಟು ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಸೋಪಜ್ಞತೆ. ಈ ಮೊಲೆ ಕವನ, ಈ ಉಯ್ಯಾಲೆ, ಈ ಕವನ ಸಂಕಲನದಲ್ಲಿರುವಂತಹ ಈ ಒಂದು ಎಷ್ಟೊಂದು 101 ಕವನ ಸಂಕಲನದೊಳಗೆ 4 ಭಾಗ ಮಾಡಿದ್ದಾರೆ. ಕೊನೆಯ ಭಾಗ ಕರುಳಿನ ವಚನಗಳು ಅಂಥೇಳಿದೆ. ಆ ಕರುಳಿನ ವಚನಗಳಲ್ಲಿ 7ನೇದಿದು ಮೊಲೆ ಅನ್ನುವಂತಹ ಒಂದು 5 ನುಡಿಗಳ ಒಂದು ವಾಚನ. ಅದ್ಭುತ. ನಾನು ಮುಂಚೆ ಭಾಳ ಗಾಬರಿಯಾಗಿದ್ದೆ ಇದನ್ನು ಓದಲಿಕ್ಕೆ. ಮತ್ತೊಮ್ಮೆ ಓದಿ ಸ್ವಲ್ಪ ಸಮಾಧಾನ ಆಯ್ತು. ಯಾಕೆ ಸಮಾಧಾನ ಆಯ್ತು ಅಂತಂದರೆ ಅದು ಒಂದು ತಾಯಿಯ ಕೂಗು. ಅದನ್ನು ನೋಡಿ ಎಷ್ಟು ಚಂದ ಬರ್ದಾರಂತಂದ್ರೆ, ನಮ್ಮ ಹಿಂದಿನ ಕಾವ್ಯಗಳಲ್ಲಿ ಸ್ತನವರ್ಣನೆ ರಾಶಿಯಾಗಿ ಬಂದಿದೆ. ಅದೆಲ್ಲ ಶೃಂಗಾರ ಪರವಾಗಿ, ಅದು ಕೆಟ್ಟ ಶೃಂಗಾರ ಬರ್ದಾರಂತಾರೆ ಹಿಂದಿನವರೆಲ್ಲ. ಆದರೆ ಹಿಂದಿನ ಕವಿಗಳಿಗೆ ಸ್ತನಗಳೆಂದರೆ ಶೃಂಗಾರಸ ಕುಂಭಗಳಲ್ಲದೆ ಮತ್ತೇನಲ್ಲ. ವಾಸ್ತವವಾಗಿ ಅವು ಕ್ಷೀರಸಾಗರಗಳು, ತಾಯಿತನದ ಪ್ರತೀಕಗಳು, ಪರಿಕರಗಳು. ಹಾಗೇ ತಾಯಿತನದ ವಾತ್ಸಲ್ಯ ಭಾವದ ಹಿನ್ನೆಲೆಯಲ್ಲಿ ಸ್ತನಗಳನ್ನು ಕಂಡು ಬಣ್ಣಿಸಿದವರು ಪ್ರಾಯಶಃ ಬೇಂದ್ರೆಯವರು ಒಬ್ಬರೇ ಅಂಥೇಳಿ ಅತ್ಯಂತ ಅದ್ಭುತವಾದ ಸರ್ಟಿಫಿಕೇಟ್ ಕೊಟ್ಟಾರ CP ಕೃಷ್ಣಕುಮಾರ್ ಇಲ್ಲಿ. ಈ ದೃಷ್ಟಿಯಿಂದ ಅವರ ಮೊಲೆ ಕವನ ಬಹಳ ಮಹತ್ವದ್ದು. ಇಲ್ಲಿ ಬೇಂದ್ರೆಯವರು ಸ್ತನಗಳನ್ನು ಗಂಡಿನ ದೃಷ್ಟಿಯಿಂದ ನೋಡಿಲ್ಲ, ಹೆಣ್ಣಿನ ನಿಲುವಿನಿಂದ ಕಂಡರಿಸಿದ್ದಾರೆ. ಆದ್ದರಿಂದ ಕವನದಲ್ಲಿ ಶುದ್ಧವಾದ ಮಾತೃಭಾವ ಸ್ಥಾಯಿಯಾಗಿದೆ. ಏನೇ ಇರಲಿ ಈ ದರ್ಶನ ಹೊಸದು ಅಂತಾರೆ. ತಾಯಿಗೆ ಮಗು ದೇವರೇ. ಆದ್ದರಿಂದ ಅವಳ ವಾತ್ಸಲ್ಯ ಭಾವದಲ್ಲಿ ಭಕ್ತಿಯ ಹೊಗರೂ ಬೆರೆತಿರುತ್ತದೆ. ಸ್ತನಗಳು ಅವಳ ಪಾಲಿಗೆ ಬರೀ ದೇಹಾಂಗಗಳಲ್ಲ, ಕಾಮ ಸಾಮಗ್ರಿಯಲ್ಲ, ಅವುಗಳಲ್ಲಿ ದಿವ್ಯಾಂಶವಿದೆ. ಅದನ್ನು ದ್ಯೋತಿಸುವ ರೂಪಕಗಳನ್ನು ಕವಿ ಕೊಡುತ್ತಾ ಹೋಗುತ್ತಾರೆ. ಅವು ಕಪಿಲೆ, ಕಾಮಧೇನುಗಳು,
ಹಿಮವತಿಯ ತುಂಗ ಶಿಖರಗಳು, ಅವಳಿ ಶಂಖಗಳು, ಗುಡಿಯ ಜೋಡಿ ಕಳಸಗಳು, ಅಷ್ಟೇ ಅಲ್ಲ ಜಗದಂಬೆ ಶಿವಶಿಶುವನ್ನು ಮಲಗಿಸಿ ತೂಗುವ ತೊಟ್ಟಿಲ್ಲದ ಕಾಲುಗಳು ಅಂಥೇಳಿ ಬೇಂದ್ರೆ ಸಂಕೇತಿಸಿದ್ದಾರೆ. ಎಷ್ಟು ಚಂದದ ಕವನ ಅಂದ್ರೆ, ನನ್ನ ಬಾಲ ಗೋಪಾಲನ ಗೋದಲೆಗಳವ್ವಾಯವೋ, ಕಪಿಲೆ ಕಾಮಧೇನುಗಳು ಕಟ್ಟಿಹವವಿಲ್ಲಿ, ಅವನಿಗೇನು ಕಡಿಮೆ. ಆ ಮಗು ಹಾಲು ಕುಡಿತದ, ಆ ಗಂಡು ಮಗುನ ಅಂತಾರೆ ಸ್ವಾಭಾವಿಕವಾಗಿ, ಅವನಿಗೇನು ಕಡಿಮೆ. ಗಂಗೆಗೆ ಉಣಿಸುವ ಹಿಮವತಿಯ ತುಂಗ ಶಿಖರದ ಮಾದರಿಗಳು ಇವು, ಅವನಿಗೇನು ಕಡಿಮೆ. ವಾತ್ಸಲ್ಯದ ವಿಜಯ ಯಾತ್ರೆಯಲ್ಲಿ ನನ್ನ ಕಂದ ನೂದುವ ಅವಳಿ ಶಂಖಗಳಿವೋ, ಅವನಿಗೇನು ಕಡಿಮೆ. ಎಲ್ಲರ ತಾಯಿಯಾದ ನಲ್ಲಮ್ಮನ ಗುಡಿಯ ಜೋಡು ಕಳಸಗಳಿವೋ, ಅವನಿಗೇನು ಕಡಿಮೆ. ಹಾಲಿನ ಬಟ್ಟಲುಗಳಲ್ಲ, ಮಾಂಸದ ಒಟ್ಟಲುಗಳಲ್ಲ, ಜಗದಂಬೆಯು ಜೀವ ಶಿಶುವನ್ನು ಮಲಗಿಸಿ ತೂಗುವ ತೊಟ್ಟಿಲ ಕಾಲುಗಳಿವೋ, ಅವನಿಗೇನು ಕಡಿಮೆ. ಬರೆದದ್ದು ಗೊತ್ತು ಯಾವಾಗ? 1924, 101 ವರ್ಷ ಆಯಿತು ಈ ಕವನವನ್ನು ಬರೆದು ಬೇಂದ್ರೆ ಅವರು. 101 ವರ್ಷ ಆಯಿತು. ಒಂದೊಂದು ರೂಪಕವು ಸ್ತನಗಳ ಸಹಜ ಚಿತ್ರವನ್ನು ಒಂದು ಉದಾತ್ತವಾದ ನೆಲೆಯಲ್ಲಿ ಸೃಜಿಸುತ್ತದೆ. ಅವು ಅವಳಿ ಶಂಖಗಳು ಎಂಬುದಂತೂ ಎಷ್ಟೊಂದು ಯಥಾರ್ಥವಾದ ಅಪೂರ್ವ ಚಿತ್ರ ಅಂತಾರ ಕೃಷ್ಣಕುಮಾರರು. ಪ್ರತಿಭೆ ಎಂದರೆ ಯಾರ್ದು? ಕವಿ ಬೇಂದ್ರೆಯವರ ಪ್ರತಿಭೆ ಎಂದರೆ ಇದು ಅಂತಾರೆ. ಕೊನೆಗೆ ಅವರು ಸಮಾರೋಪ ಮಾಡ್ತಾರೆ. ಯಾವುದನ್ನು? ತಮ್ಮ ಎಲ್ಲ ಈ 10 ಕವನಗಳ ಒಂದು ವಿಮರ್ಶೆಯನ್ನು ಸಮಾರೋಪಣೆ ಮಾಡ್ತಾರೆ. ಮಾಡ್ಕೋತ ಏನು ಹೇಳ್ತಾರೆ, ಎಷ್ಟೊಂದು ಅದ್ಭುತವಾದ ಬೆಲೆ. ಬೇಂದ್ರೆಯವರ ಕಾವ್ಯ ಬಹು ಸೂಕ್ಷ್ಮವಾದದ್ದು. ನೋಡಿ, ನಾವೆಲ್ಲ ಹಾರಾಡ್ಕೋತ ಕುಣಿದಾಡ್ಬಿಡ್ತೀವಿ. ಎಷ್ಟೋ ಸರಿ ಕೆಲವು ಹಾಡುಗಳನ್ನು ಅವು ಏನು ಹೇಳಬೇಕವೋ ಅದರ ಪರಿವೇ ಇಲ್ಲದೆ ಕುಣಿದ್ಬಿಡ್ತಾರೆ, ವೇದನಾ ಪಡುವಂಗೆ ಮಾಡ್ತಾರೆ. ಅದು ಎಸ್ಪೆಷಲಿ ಇದರ ಹಾಡು, ನೀ ಹಿಂಗೆ ನೋಡಬ್ಯಾಡ ನನ್ನದಲ್ಲ, ಅದನ್ನು ಹುಚ್ಚುಚ್ಚಾರ ಡಾನ್ಸ್ ಮಾಡ್ಯಾರ. ಅದನ್ನು ಏನು ಬರ್ದಾರ ಬೇಂದ್ರೆ, ಯಾಕೆ ಬರೀತಾರೆ, ಹೆಂಗೆ ಬರೀತಾರೆ, ಎದ್ರ ಸಲುವಾಗಿ ಬರ್ದಾರ ಅಂಬೋದನ್ನು ತಿಳ್ಕೊಳ್ಳಾರ್ದ ಎಷ್ಟೋ ಒಂದು ಕವನಗಳು ಅಪಾರ್ಥವಾಗಿವೆ ಅಂತ ಕೆಲವು ವಿದ್ವಾಂಸರು ಹೇಳಿದ್ದಾರೆ. ಬೇಂದ್ರೆಯವರ ಕಾವ್ಯ ಬಹು ಸೂಕ್ಷ್ಮವಾದದ್ದು, ಸುಲಭವಾಗಿ ಹಿಡಿತಕ್ಕೆ ಸಿಗುವಂಥದ್ದಲ್ಲ. ಓಹೋ, ಸುರ ಸ್ವಪ್ನದಂತೆ, ಇಂದ್ರ ಚಾಪದಂತೆ, ಇಂದ್ರಜಾಲದಂತೆ ಅದರ ಸ್ವರೂಪ ವಿನ್ಯಾಸಗಳು ಉಂಟು. ಅದನ್ನು ಆಸ್ವಾದಿಸಬಹುದೇ ಹೊರತು ವ್ಯಾಖ್ಯಾನಿಸುವುದು ಬಹು ಮುಷ್ಕರ ಅಂಥೇಳಿ ಮತ್ತೊಂದು ಸರ್ಟಿಫಿಕೇಟ್ ಕೊಟ್ಟು ಈ ದಿಶೆಯಲ್ಲಿ ನನ್ನೊಂದು ವಿವೇಚನೆ ಅಂತ ಬರೆದುಕೊಂಡಾರೆ. ಈ ರೀತಿ ಒಂದು ಅದ್ಭುತವಾದಂಥ ಈ 10 ಕವನಗಳ ವಿಮರ್ಶೆ ಇದೆಲ್ಲ ಈ ವಾಗ್ಮಿ ಸಾಹಿತಿ ಶ್ರೀ CP ಕೃಷ್ಣಕುಮಾರ್ ಅವರು ಒಂದು ಅದ್ಭುತವಾದ ಬೇಂದ್ರೆಯವರ ಕಾವ್ಯಗಳ ಒಂದು ದರ್ಶನವನ್ನು, ಕಾವ್ಯಗಳ ಒಂದು ಅಧ್ಯಯನವನ್ನು ಅದ್ಭುತ ರೀತಿಯಲ್ಲಿ ತೆಗೆದಿರಿಸಿದ್ದಾರೆ. ಅವರಿಗೆ ನಾವೆಲ್ಲ ಕೃತಜ್ಞರಾಗಬೇಕಾಗ್ತದೆ. ಯಾಕಂದರೆ ಈ ತರಹದ ವಿಶ್ಲೇಷಣೆ ಬಹಳ ಕಡಿಮೆ. ಇಲ್ಲಿ ಕೆಲವು ಕಡೆ ಟೀಕೆಯೂ ಬರುತ್ತೆ, ಕೆಲವು ಟೀಕೆಗಳು ತಪ್ಪಾಗ್ಯಾವ ಅವ್ರ ಕಡೆದ, ಕೆಲವು ಟೀಕೆಗಳು ಸರಿಯಾವ. ಯಾಕಂದ್ರೆ ಉದ್ದ ಬೆಳೆಸಿಬಿಟ್ಟಾರ ಬೇಂದ್ರೆ ಅವರು ಅಂತ ಹೇಳ್ತಾರೆ, ಅದು ನಿಜವಾಗಿ ಇರಬಹುದು. ಹೀಗಾಗಿ ಒಬ್ಬ ಶ್ರೇಷ್ಠ ವಿಮರ್ಶಕ ಏನು ಮಾಡಬೇಕೋ ಆ ಕಾರ್ಯವನ್ನು ಶ್ರೀ CP ಕೃಷ್ಣಕುಮಾರ್ ಅವರು ಇಲ್ಲಿ ಮಾಡಿರಿಸಿದ್ದಾರೆ. ನಿಜವಾಗಲೂ ಬಹಳ ಸಂತೋಷದ ಒಂದು ಶ್ರೇಷ್ಠವಾದ ಒಂದು ಬರಹ. ಭಾಳ ದಿವಸ ಆಯಿತು, 3-4 ದಿವಸ ಆಯಿತು ನಾನು ಇದನ್ನು ಅಧ್ಯಯನ ಮಾಡಿ ನಿವೇದಿಸಲಿಕ್ಕತ್ತು. ಕೆಲವರು ಬೇಸರ ಪಟ್ಟಿಕೊಂಡಿರ್ಬೋದು, ಕೆಲವರು ಸಂತೋಷವನ್ನೂ ಪಟ್ಟಿರ್ಬೋದು. ನನಗಂತೂ ಸಂತೋಷ ಈ ನಿವೇದನೆ ಮಾಡುವಾಗ. ಯಾಕಂದರೆ ಬೇಂದ್ರೆ ಅವರ ಕವನಗಳು ಇಂತಹ ಶ್ರೇಷ್ಠ
ಸಾಹಿತಿಯಿಂದ ವಾಗ್ಮಿಯಿಂದ ಅವು ಶಬ್ದ ರೂಪವಾಗಿ ಬಂದದ. ನಮಸ್ಕಾರ. ಇದು ಮಂಗಲ.